ಅನುಭವ ಮತ್ತು ಅನುಭೂತಿಯಾಗಿರೋ ಪಠ್ಯವನ್ನು ತಿಳ್ಕೊಂಡು ನಾವು ಇಟ್ಕೊಂಡು ಈ ಥರ ಸಮಾಜ ಸೇವೆಯಲ್ಲಿ ಎಲ್ಲರಿಗೂ ಉತ್ಸಾಹವಾಗಿ ಪೂರ್ತಿಯಿಂದ ನಿಲ್ಲುವಂಥದ್ದು ಕೇಳೋದು ಅನಿಸ್ತದೆ. ಅದು ಮಾತಲ್ಲ, ಯಾಕಂದರೆ ಒಳ್ಳೆಯ ಮನಸ್ಸು ಎಲ್ಲಿರುತ್ತೋ ಅಲ್ಲಿ ಒಳ್ಳೆಯ ಬುದ್ಧಿವಂತಿಕೆ, ಎಲ್ಲಿ ಒಳ್ಳೆಯ ಬುದ್ಧಿವಂತಿಕೆ ಇರುತ್ತೋ ಅಲ್ಲಿ ಲಕ್ಷ್ಮೀ ತಾನಾಗೆ ಹೊರಡ್ತಾರೆ. ಎಲ್ಲಿ ಲಕ್ಷ್ಮಿ ಹೊರಟು ಬರ್ತಾಳೋ ಆಯ್ತು ಒಂದಾದ ನಮ್ಗೆ ಹೇಳೋದಿಲ್ಲ. ಮನೆಗಳು ನಮ್ಮದು ದೇವರನ್ನ ಆಗುತ್ತೆ. ನಮ್ಮ ಮನೆಯಲ್ಲಿ ದೇವರನ್ನ ಮುಂದಾಗಿದೆ. ನೀವು ಮುಂದಾಗಿ ಸತ್ ಮೇಲೆ ಮಣ್ಣಾಗಿ ಅಥವಾ ಸುಟ್ಟಾಗಿ ಏನು ದೇವರ ನೀನು ಆಗ ದೇವರು ಎಲೆ ಮಾರ ಭಾಷಣದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದವರು, ನಿತ್ಯಾನಂದ ಸಂದಾಪುರದವರು, ಕೊಟ್ರೇಶಣ್ಣ, ಇವತ್ತೊಂದು ದೊಡ್ಡ ಟೀಮ್ ಇದೆ. ನನ್ನ ಜೊತೆ ಹಾವೇರಿ ಜಿಲ್ಲಾದ್ಯಂತ ಓಡಾಡಿ ನನ್ನ ಜೊತೆ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಆ ಶಿಬಿರಗಳಲ್ಲಿ ಭಾಗವಹಿಸಿ ಅವರು ನನ್ನ ಜೊತೆ ನಿಂತ್ಕೊಂಡು ಎಷ್ಟು ಶಕ್ತಿಶಾಲಿಯಾಗಿತ್ತು. ನಾನು 15 ವರ್ಷಗಳ ನನ್ನ ವೃತ್ತಿ ಜೀವನದೊಳಗೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘವನ್ನು ಆಗಲಿ ಅಥವಾ ನಮ್ಮ ಸ್ವಾಭಿಮಾನಿ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರನ್ನಾಗಲಿ ನಾನು ಎಂದೂ ಮರೆಯಲ್ಲ. ನಾನು ಮಾಡ್ತಾರೆ ಅದಕ್ಕೆ ಏನಂತಾರೆ ಉಪಕೃತ ಅಲ್ಲ ಅಂತ ಅನಿಸ್ತದೆ ಅಂತ. ಹಾಗೆ ನಾನು ಉಪಕೃತನಾಗಿರ್ತೇನೆ ಅವರಿಗೆ. ಸೊ ಒಂದು ಒಳ್ಳೆಯ ಸಹಾಯವನ್ನು ಅವರು ಮಾಡಿದ್ದಾರೆ, ಸರ್ಕಾರವನ್ನು ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಲಯನ್ಸ್ ಕ್ಲಬ್ ಕೂಡ ಅವರ ಪ್ರತಿ ಕಾರ್ಯಕ್ರಮಗಳಲ್ಲೂ ನಾನು ಬಂದು ಭಾಗವಹಿಸಿದ್ದೀನಿ, ಇಟ್ಕೊಂಡಿದ್ದೀನಿ, ಅನುಭವಿಸಿದ್ದೀನಿ. ಆ ಅನುಭವಿಗೆ ನಾನು ಕಂಡು ಹೊಂದಿದ್ದೀನಿ. 2 ನಿಮಿಷ ಅಂತ ಹೇಳಿದೆ, ಬಟ್ ಇದು ಅದೇನೇ ಇರಲಿ ಸ್ವಲ್ಪ 2 ನಿಮಿಷ ಜಾಸ್ತಿ ಉಚಿತವಾಗಿ ಕರ್ನಾಟಕ ಸಿಗುತ್ತೆ, ಅದನ್ನು ಬಳಸ್ಕೊಳ್ರಿ. ಬಟ್ ಸರ್ಕಾರದ SSಗೆ ಒಂದು ಸಹಕಾರವನ್ನು ಕೊಟ್ಟಿದ್ದು ಅವರೆಲ್ಲರೂ ನಾನು ಸ್ಮರಿಸ್ಕೊಳ್ತೇನೆ. ಮುಂದೆ ಒಬ್ಬ ವ್ಯವಸಾಯಗಾರನಾಗಿ ನಿಮ್ಮಲ್ಲಿ ನಾವೊಬ್ಬನಾಗಿರೋದು ಬಯಸ್ತೀನಿ ಮೇಲೆ. ಸೊ ಈಗ ಹೇಳ್ತಾ ಮುಂದೆ ನಾನು 63ನೇ ಪುಸ್ತಕ ಬರ್ತಾ ಇದೆ, ಲಾಜಿಕ್ಸ್ ಆ್ಯಂಡ್ ಮ್ಯಾಜಿಕ್ ಆಫ್ ಮಾಹಿತಿ ಅಂತ. ಸೊ ಇನ್ಮೇಲೆ ಸಾಹಿತ್ಯ ಮತ್ತು ವ್ಯವಸಾಯ ಇವೆರಡೂ ನನ್ನ ಗುರಿ ಇರುತ್ತೆ. ಅದ್ರ ಜೊತೆಗೆ ಈ ಥರ ನೇತ್ರ ಸಹಾಯಕರು ನಮ್ಮ ಆರೋಗ್ಯಕ್ಕೆ ಹೇಳ್ತಾರೆ, ಈ ಥರ ಕಾರ್ಯಕ್ರಮ ಇರ್ತೀನಿ. ಜೊತೆಗೆ ಸರ್ಕಾರದ ಉಚಿತ ಕಾರ್ಯಕ್ರಮನ ಉಚಿತವಾಗಿ ಪಡೆದು ಯಾವ ಕಾರಣಕ್ಕೂ ಹಣ ಕೊಡೋಕ್ಕೆ ಹೋಗಬೇಡಿ. ಇಷ್ಟನ್ನು ಹೇಳ್ತಾ ನನ್ನ ಮಾತುಗಳನ್ನು ತುಂಬ ಸಹನೆಯಿಂದ ಇಟ್ಟಿದ್ದೀನಿ. ಧನ್ಯವಾದಗಳು. ನಮ್ಮ ಕುರಿತು ಪ್ರಾಸ್ತಾವಿಕ ನುಡಿಯನ್ನು ನೋಡಿರ್ತಕ್ಕಂಥ ಶ್ರೀ JM ರಾಜಶೇಖರ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಈ ಕಣ್ಣಿನ ಶಿಬಿರದ ಉದ್ಘಾಟನೆ, ಸಸಿಗೆ ನೀರು ಮೂಲಕ ಉದ್ಘಾಟಿಸಬೇಕಂತೇಳಿ ನಮ್ಮ ಲಯನ್ಸ್ NGO ಸೊಸೈಟಿ ಅಧ್ಯಕ್ಷರಾಗಿರ್ತಕ್ಕಂಥ